90ರ ದಶಕದಲ್ಲಿ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ತನ್ನ ಮನೋಜ್ಞ ಅಭಿನಯದಿಂದ ಮನೆಮಾತಾದ ನಟಿ ಯಾರಂತ ಕೇಳಿದರೆ ಕೆಲವೊಂದು ಹೆಸರುಗಳನ್ನು ಉಲ್ಲೇಖಿಸಬಹುದು. ಆದರೆ ಒಬ್ಬ ನಾಯಕ ನಟಿಗಿಂತಲೂ ಆ ಕಾಲದಲ್ಲಿ ಅತ್ಯಂತ ಹೆಸರು ಮಾಡಿದ, ಅತಿ ಹೆಚ್ಚು ಸಂಭಾವನೆ ಪಡೆದ ಬಾಲನಟಿ ಯಾರಾದರೊಬ್ಬರಿದ್ದರೆ ಆಕೆಯೇ ಬೇಬಿ ಶ್ಯಾಮಿಲಿ. ಅಂದು ಬೇಬಿ ಶ್ಯಾಮಿಲಿ ಚಿತ್ರದಲ್ಲಿ ಇದ್ದರೆ ನಿರ್ಮಾಪಕರು ಲಾಭ ಮಾಡಿಕೊಳ್ಳುವುದು ಖಚಿತವಾಗಿತ್ತು. ನಿರ್ದೇಶಕರು ಆಕೆಗಂತಲೇ ಕತೆ ಎಣೆಯುತ್ತಿದ್ದರು. ಒಬ್ಬ ನಾಯಕಿಗೆ ಕೊಡುವ ಸಂಭಾವನೆಗಿಂತಲೂ ಅಧಿಕ ಸಂಭಾವನೆ ಈ ಮುದ್ದು ಮುಖದ ಬಾಲನಟಿಗೆ ಕೊಡುತ್ತಿದ್ದರು. ಆ ಕಾಲದಲ್ಲಿ ಸಿನಿಮಾ ರಂಗದಲ್ಲಿ ಅತಿ ಹೆಚ್ಚು ಇನ್ಕಮ್ ಟ್ಯಾಕ್ಸ್ ಪೇ ಮಾಡುತ್ತಿರುವ ನಟರೆಂದರೆ ಅಮಿತಾಬ್ ಬಚ್ಚನ್, ರಜನಿಕಾಂತ್, ಚಿರಂಜೀವಿ, ಇನ್ನೂ ಕೆಲವರು. ಇವರನ್ನು ಹೊರತುಪಡಿಸಿದರೆ ಅತಿ ಹೆಚ್ಚು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಿದ್ದು ಬೇಬಿ ಶ್ಯಾಮಿಲಿ. ಸಿನಿಮಾ ರಂಗದಲ್ಲಿ ಇದೊಂದು ದಾಖಲೆಯೇ ಸರಿ. ಈ ಮುದ್ದು ಮುಖದ ಬಾಲೆ ಸಿನಿಮಾದಲ್ಲಿ ತನ್ನ ಅಭಿನಯದ ಮೂಲಕ ಪ್ರತಿಯೊಬ್ಬರ ಗಮನ ಸೆಳೆದಿದ್ದಳು. ಅರಳು ಉರಿದಂತೆ ಮಾತನಾಡುವ ಆಕೆಯ ಶೈಲಿ ಕಂಡು ಅಂದು ಜನ ತಮ್ಮ ಮಕ್ಕಳು ಕೂಡ ಈಕೆಯಂತೆ ಚುರುಕಾಗಿರಬೇಕು, ಚೂಟಿಯಾಗಿರಬೇಕು ಅಂತ ಅಂದುಕೊಳ್ಳುತ್ತಿದ್ದರು. ಸಿನಿಮಾದಲ್ಲಿ ಬೇಬಿ ಶ್ಯಾಮಿಲಿ ಯಾವ ರೀತಿ ಬಟ್ಟೆ ತೊಡುತ್ತಿದ್ದಳು, ಹೇಗೆ ಕೂದಲನ್ನು 2 ಜುಟ್ಟುಗಳನ್ನಾಗಿ ಕಟ್ಟಿಕೊಳ್ಳುತ್ತಿದ್ದಳು, ಹಾಗೆಯೇ ತಮ್ಮ ಮಕ್ಕಳಿಗೆ ಪೋಷಕರು ಮಾಡುತ್ತಿದ್ದರು. ಆಗಿನ ಕಾಲದಲ್ಲಿ ಇದು ಒಂದು ಟ್ರೆಂಡ್ ಆಗಿತ್ತು. ಅಂದ ಹಾಗೆ ಬೇಬಿ ಶ್ಯಾಮಿಲಿ ಬಾಬು ಹಾಗೂ ಅಲಿಸಾ ದಂಪತಿಗಳಿಗೆ ಜುಲೈ 10, 1987ರಂದು ತಮಿಳುನಾಡಿನ ಚೆನ್ನೈನಲ್ಲಿ ಜನಿಸುತ್ತಾರೆ. ಈಕೆ ಈ ದಂಪತಿಗೆ ಕಿರಿಮಗಳಾಗಿದ್ದಳು. ಈಕೆಯ ತಂದೆ ಬಾಬು ಮೂಲತಃ ಕೇರಳದವರಾಗಿದ್ದರು. ಬಾಬುರವರಿಗೆ ನಟನಾಗುವ ಮಹಾದಾಸೆ ಇತ್ತು. ಆದ್ದರಿಂದ ಅವರು ಕೇರಳದಿಂದ ತಮಿಳುನಾಡಿನ ಚೆನ್ನೈಗೆ ಬಂದು ನೆಲೆಸುತ್ತಾರೆ. ಆದರೆ ಬಾಬುರವರ ನಟನಾಗುವ ಕನಸು ಅಷ್ಟೊಂದು ಯಶಸ್ವಿಯಾಗಲಿಲ್ಲ. ಸಿನಿಮಾ ರಂಗದಲ್ಲಿ ಏನನ್ನಾದರೂ ಸಾಧಿಸಬೇಕು ಎಂಬ ಛಲ ತೊಟ್ಟು ಬಂದ ಬಾಬುರವರು ತನ್ನ ಮಗಳನ್ನು ಸಿನಿಮಾದಲ್ಲಿ ಒಬ್ಬ ದೊಡ್ಡ ಕಲಾವಿದೆಯನ್ನಾಗಿ ಮಾಡಬೇಕು ಎಂದು ಯೋಚನೆ ಮಾಡುತ್ತಿದ್ದರು. ಚಿಕ್ಕ ವಯಸ್ಸಲ್ಲೇ ಬಲು ಚೂಟಿಯಾಗಿದ್ದ ಬೇಬಿ ಶ್ಯಾಮಿಲಿಯನ್ನು ಸಿನಿಮಾದಲ್ಲಿ ಪರಿಚಯಿಸಲು ಮುಂದಾಗುತ್ತಾರೆ. ಅದಕ್ಕೆ ಬಾಬುರವರು ಬೇಬಿ ಶ್ಯಾಮಿಲಿಗೆ ಆ ವಯಸ್ಸಲ್ಲೇ ಅಭಿನಯದ ಬಗ್ಗೆ ಟ್ರೈನಿಂಗ್ ಕೊಡ್ತಾ ಇದ್ರು. ಇದರ ಫಲವಾಗಿ 1989ರಲ್ಲಿ ತಮಿಳಿನಲ್ಲಿ ರಾಜನದೈ ಎಂಬ ಸಿನಿಮಾದಲ್ಲಿ ಬೇಬಿ ಶ್ಯಾಮಿಲಿಗೆ ಅವಕಾಶ ದೊರಕಿತು. ಆಗಿನ್ನೂ ಆಕೆಗೆ ಬರೀ 2 ವರ್ಷ ವಯಸ್ಸಾಗಿತ್ತು. ಎಷ್ಟೋ ಮಕ್ಕಳಿಗೆ ಆ ವಯಸ್ಸಲ್ಲಿ ಮಾತು ಕೂಡ ಬರಲ್ಲ. ಅಂತಹ ವಯಸ್ಸಲ್ಲೇ ಅಭಿನಯಿಸಲು ಶುರು ಮಾಡಿದಳು ಬೇಬಿ ಶ್ಯಾಮಿಲಿ. ಮೊದಮೊದಲು ಎಲ್ಲರಿಗೂ ಈ ಪುಟ್ಟ ಹುಡುಗಿ ಹೇಗಪ್ಪ ಅಭಿನಯಿಸುತ್ತೆ ಅನ್ನೋ ಆತಂಕ ಮನೆ ಮಾಡಿತ್ತು. ಆದರೆ ಬೇಬಿ ಶ್ಯಾಮಿಲಿಯ ಅಭಿನಯ ಕಂಡು ಪ್ರತಿಯೊಬ್ಬರೂ ಬೆಕ್ಕಸ ಬೆರಗಾಗಿದ್ದರು. ಆಮೇಲೆ ಮಗಳು ಅನ್ನೋ 2ನೇ ಸಿನಿಮಾದಲ್ಲಿ ಅವಕಾಶ ಸಿಗುತ್ತೆ. ಇದು ತೆಲುಗು ಸಿನಿಮಾವಾಗಿತ್ತು. ಈ 2 ಸಿನಿಮಾದಲ್ಲಿ ನಟಿಸಿದ ನಂತರ ಬೇಬಿ ಶ್ಯಾಮಿಲಿಯ ಜೀವನವನ್ನೇ ಕಂಪ್ಲೀಟ್ ಚೇಂಜ್ ಮಾಡಿದ ಸಿನಿಮಾ ಬರುತ್ತೆ. ಆ ಸಿನಿಮಾವೇ ಹೆಸರಾಂತ ನಿರ್ದೇಶಕ ಮಣಿರತ್ನಂರವರು ತಮಿಳಿನಲ್ಲಿ ನಿರ್ದೇಶಿಸಿದ ಅಂಜಲಿ ಸಿನಿಮಾ. ಬೇಬಿ ಶ್ಯಾಮಿಲಿಯನ್ನೇ ಪ್ರಮುಖ ಪಾತ್ರದಲ್ಲಿ ತೋರಿಸಿದ ಸಿನಿಮಾ ಇದು. ಸಿನಿಮಾದ ಹೆಸರೇ ಆಕೆಯ ಪಾತ್ರದ ಹೆಸರಾಗಿತ್ತು. ಆಗ ಬೇಬಿ ಶ್ಯಾಮಿಲಿಗೆ ಬರೀ 3 ವರ್ಷ ವಯಸ್ಸಾಗಿತ್ತು. ಚಿತ್ರದಲ್ಲಿ ರಘುವರನ್, ರೇವತಿ ನಟಿಸಿದ್ದರು. ಈ ಸಿನಿಮಾದಲ್ಲಿ ಬೇಬಿ ಶ್ಯಾಮಿಲಿಗೆ ತುಂಬ ಚಾಲೆಂಜಿಂಗ್ ಪಾತ್ರ. 1990ರಲ್ಲಿ ತೆರೆ ಕಂಡ ಈ ಸಿನಿಮಾದಲ್ಲಿ ಬೇಬಿ ಶ್ಯಾಮಿಲಿ ಮಾನಸಿಕ ಅಸ್ವಸ್ಥ ಬಾಲಕಿಯ ಪಾತ್ರದಲ್ಲಿ ನಟನೆ ಮಾಡಿದ್ದರು. ಸರಿಯಾಗಿ ಮಾತು ಕೂಡ ಬಾರದ ಆ ವಯಸ್ಸಲ್ಲೇ ಬೇಬಿ ಶ್ಯಾಮಿಲಿ ಅಂಜಲಿ ಪಾತ್ರದಲ್ಲಿ ಮನೋಜ್ಞ ಅಭಿನಯ ನೀಡುವ ಮೂಲಕ ಎಲ್ಲರ ಹುಬ್ಬೇರಿಸಿದರು. ನಿರ್ದೇಶಕ ಮಣಿರತ್ನಂರವರು 3 ವರ್ಷದ ಪುಟ್ಟ ಬಾಲಕಿ ಬೇಬಿ ಶ್ಯಾಮಿಲಿಯ ಅಭಿನಯಕ್ಕೆ ತಲೆದೂಗಿಬಿಟ್ಟರು. ಇನ್ನು ಈ ಚಿತ್ರದ ಅತ್ಯಮೋಘ ಅಭಿನಯಕ್ಕೆ ಆ ವರ್ಷದ ತಮಿಳುನಾಡು ಸ್ಟೇಟ್ ಫಿಲ್ಮ್ ಅವಾರ್ಡ್ ಹಾಗೂ ನ್ಯಾಷನಲ್ ಫಿಲ್ಮ್ ಅವಾರ್ಡನ್ನು ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ವಿಭಾಗದಲ್ಲಿ ಪಡೆದರು ಬೇಬಿ ಶ್ಯಾಮಿಲಿ. ಇದರ ನಂತರ ಬೇಬಿ ಶ್ಯಾಮಿಲಿ
ಹಿಂತಿರುಗಿ ನೋಡಿದ್ದೇ ಇಲ್ಲ. ಸಾಲು ಸಾಲು ಚಿತ್ರಗಳು ಈಕೆಯನ್ನು ಹುಡುಕಿಕೊಂಡು ಬರಲಾರಂಭಿಸಿದವು. ಬೇರೆ ಬೇರೆ ಭಾಷೆಗಳಲ್ಲಿ ಅಭಿನಯಿಸಲು ಶುರು ಮಾಡಿದರು. ಮಲಯಾಳಂನಲ್ಲಿ ಮಲ್ಲುಟ್ಟಿ ಎಂಬ ಸಿನಿಮಾದಲ್ಲಿ ಅಭಿನಯಿಸುತ್ತಾರೆ. 1990ರಲ್ಲಿ ತೆರೆಕಂಡ ಈ ಸಿನಿಮಾದ ಅಭಿನಯಕ್ಕೂ ಕೂಡ ಮಲಯಾಳಂನ ಕೇರಳ ಸ್ಟೇಟ್ ಅವಾರ್ಡ್ ಲಭಿಸಿತ್ತು. ಬೇಬಿ ಶ್ಯಾಮಿಲಿ ಕನ್ನಡದಲ್ಲಿ ಮೊದಲು ನಟಿಸಿದ ಸಿನಿಮಾ ಮತ್ತೆ ಹಾಡಿತು ಕೋಗಿಲೆ. 1990ರಲ್ಲಿ HR ಭಾರ್ಗವ ನಿರ್ದೇಶನದಲ್ಲಿ ಮೂಡಿಬಂದ ಈ ಚಿತ್ರದಲ್ಲಿ ಸಾಹಸ ಸಿಂಹ, ವಿಷ್ಣುವರ್ಧನ್, ಅನಂತ್ನಾಗ್, ರೂಪಿಣಿ, ಭವ್ಯಾರವರ ತಾರಗಣವಿತ್ತು. ಈ ಸಿನಿಮಾದಲ್ಲಿ ವಿಷ್ಣುವರ್ಧನ್ರವರ ಮಗಳಾಗಿ ಪಲ್ಲವಿ ಎಂಬ ಪಾತ್ರದಲ್ಲಿ ಬೇಬಿ ಶ್ಯಾಮಿಲಿ ಮನೋಜ್ಞವಾಗಿ ಅಭಿನಯಿಸಿದ್ದರು. ಈ ಸಿನಿಮಾದಲ್ಲಿ ತನ್ನ ವಯಸ್ಸಿಗೆ ಮೀರಿದ ಭಾವುಕ ಅಭಿನಯದಿಂದ ಕನ್ನಡಿಗರ ಮನಸೂರೆ ಮಾಡಿಬಿಟ್ಟರು. ಪುನಃ ಈ ಸಿನಿಮಾದ ಅಭಿನಯಕ್ಕಾಗಿ ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ ಬೇಬಿ ಶ್ಯಾಮಿಲಿಗೆ ದೊರಕಿತು. ಇನ್ನು ಬೇಬಿ ಶ್ಯಾಮಿಲಿಗೆ ಶಾಲಿನಿ ಅನ್ನೋ ಸಹೋದರಿ ಕೂಡ ಇದ್ದರು. ಈಕೆ ಕೂಡ ಕನ್ನಡ ಸಿನಿಮಾ ರಂಗಕ್ಕೆ ವಿಷ್ಣುವರ್ಧನ್ ಜೊತೆ ನಟಿಸುವ ಮೂಲಕವೇ ಎಂಟ್ರಿ ಕೊಟ್ಟಿದ್ದರು. 1986ರಲ್ಲಿ ತೆರೆಕಂಡ ಈ ಜೀವ ನಿನಗಾಗಿ ಸಿನಿಮಾದಲ್ಲಿ ವಿಷ್ಣು ಶಾಲಿನಿಯ ಅದ್ಭುತ ಅಭಿನಯವನ್ನು ನೋಡಬಹುದಾಗಿದೆ. ಶಾಲಿನಿ ತಮಿಳಿನ ಸೂಪರ್ ಸ್ಟಾರ್ ಅಜಿತ್ ಕುಮಾರ್ರನ್ನು ಮದುವೆಯಾಗಿದ್ದಾರೆ. ಬಹುತೇಕ ಸಿನಿಮಾಗಳಲ್ಲಿ ನಟಿಸಲು ಶುರು ಮಾಡಿದ ಬೇಬಿ ಶ್ಯಾಮಿಲಿ ತುಂಬ ಬ್ಯುಸಿಯಾಗಿಬಿಟ್ಟರು. 1990ರಲ್ಲಿ ತೆರೆಕಂಡ ಮತ್ತೆ ಹಾಡಿತು ಕೋಗಿಲೆ ಚಿತ್ರದ ನಂತರ ಬೇಬಿ ಶ್ಯಾಮಿಲಿ 1991ರ ಕೊನೆಯಲ್ಲಿ ಭೈರವಿ ಎಂಬ ಚಿತ್ರದ ಮೂಲಕ ಕನ್ನಡಕ್ಕೆ ಮತ್ತೆ ಬಂದರು. ಈ ಚಿತ್ರದಲ್ಲಿ ಶ್ಯಾಮಿಲಿ ಜೊತೆ ಕೋತಿ ಹಾಗೂ ನಾಯಿ ನಟಿಸಿದ್ದು ವಿಶೇಷವಾಗಿತ್ತು. ಭೈರವಿ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಇಲ್ಲಿಂದ ಬೇಬಿ ಶ್ಯಾಮಿಲಿ ಕನ್ನಡದಲ್ಲಿ ಹೆಚ್ಚೆಚ್ಚು ಸಿನಿಮಾದಲ್ಲಿ ನಟಿಸಲು ಶುರು ಮಾಡಿದರು. ಕನ್ನಡ ಪ್ರೇಕ್ಷಕರು ಆಕೆಯನ್ನು ತಮ್ಮ ಮನೆ ಮಗಳಂತೆ ನೋಡುತ್ತಿದ್ದರು. ಆಕೆ ಕರ್ನಾಟಕದವಳೇ ಅಂತ ಜನ ತಿಳಿದುಕೊಂಡಿದ್ದರು. ಆ ರೀತಿ ಆಕೆಯ ಅರಳೂರಿದಂತೆ ಕನ್ನಡ ಮಾತು ಅಭಿನಯದಿಂದ ಕನ್ನಡ ಪ್ರೇಕ್ಷಕರ ಅಪಾರ ಪ್ರೀತಿ ಸಂಪಾದನೆ ಮಾಡಿಬಿಟ್ಟಿದ್ದರು ಶ್ಯಾಮಿಲಿ. ಬೇಬಿ ಶ್ಯಾಮಿಲಿ ಭೈರವಿ ಸಿನಿಮಾದ ನಂತರ ಶ್ವೇತಾಗ್ನಿ ಚಿತ್ರದಲ್ಲಿ ನಟಿಸುತ್ತಾರೆ. ಆಮೇಲೆ ಶಾಂಭವಿ ಚಿತ್ರದಲ್ಲಿ ನಟಿಸುತ್ತಾರೆ. ಈ ಚಿತ್ರ ದೊಡ್ಡ ಸಕ್ಸಸ್ ಕಂಡ ಸಿನಿಮಾ. ಮುಂದೆ ಕಾದಂಬರಿ, ಮಕ್ಕಳ ಸಾಕ್ಷಿ, ದಾಕ್ಷಾಯಿಣಿ, ಕರುಳಿನ ಕುಡಿ, ಹೂವು ಹಣ್ಣು ಇನ್ನೂ ಹಲವಾರು ಸಿನಿಮಾಗಳಲ್ಲಿ ನಟಿಸಿ ತನ್ನ ಅದ್ಭುತ ಪ್ರತಿಭೆಯನ್ನು ತೋರಿಸಿಕೊಟ್ಟಿದ್ದರು. ಕರುಳಿನ ಕುಡಿ ಚಿತ್ರದಲ್ಲಿ ವಿಷ್ಣುವರ್ಧನ್ ಹಾಗೂ ಅಂಬರೀಷ್ ಮುಖ್ಯ ಭೂಮಿಕೆಯಲ್ಲಿದ್ದರು. ಈ ಚಿತ್ರದಲ್ಲಿ ಬೇಬಿ ಶ್ಯಾಮಿಲಿಯ ಅಭಿನಯ ಪ್ರತಿಯೊಬ್ಬರಲ್ಲೂ ಕಣ್ಣೀರು ತರಿಸಿತ್ತು. ಹೀಗೆ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಚಿತ್ರಗಳಲ್ಲಿ ಅಭಿನಯವನ್ನು ಮುಂದುವರಿಸುತ್ತಾ ಹೋದರು ಬೇಬಿ ಶ್ಯಾಮಿಲಿ. ಆಕೆಯ ಜನಪ್ರಿಯತೆಗೆ ತಕ್ಕಂತೆ ಬೇಬಿ ಶ್ಯಾಮಿಲಿಯ ಸಂಭಾವನೆ ಕೂಡ ಏರುತ್ತಾ ಹೋಯಿತು. ಸುಮಾರು 7 ವರ್ಷ ವಯಸ್ಸಲ್ಲೇ ಬೇಬಿ ಶ್ಯಾಮಿಲಿ ಭಾರತದ ಅತಿ ಹೆಚ್ಚು ತೆರಿಗೆ ಪಾವತಿ ಮಾಡುವ ಬಾಲ ಕಲಾವಿದೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಹೀಗೆ ಬೇಬಿ ಶ್ಯಾಮಿಲಿ ದೊಡ್ಡವಳಾಗುತ್ತಾ ಹೋದಂತೆ ಅವಕಾಶಗಳು ಕ್ರಮೇಣ ಕಡಿಮೆಯಾಗಲು ಆರಂಭವಾದವು. ಶ್ಯಾಮಿಲಿ ಬಾಲ ಕಲಾವಿದೆಯಾಗಿ ನಟಿಸಿದ ಕೊನೆಯ ಸಿನಿಮಾ ಎಂದರೆ ತಮಿಳಿನ ಕಂಡುಕೊಂಡೇನ್. ನಂತರ ಆಕೆ ತನ್ನ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸಿದರು. ಹಲವು ವರ್ಷಗಳ ಗ್ಯಾಪ್ನ ನಂತರ ಬೇಬಿ ಶ್ಯಾಮಿಲಿ ನಾಯಕಿ ನಟಿಯಾಗಿ ಇನ್ನೊಮ್ಮೆ ತನ್ನ ಅದೃಷ್ಟವನ್ನು ಪರೀಕ್ಷಿಸಲು 2009ರಲ್ಲಿ ತೆಲುಗು ಸಿನಿಮಾದ ಮೂಲಕ ಬಣ್ಣ ಹಚ್ಚುತ್ತಾರೆ. ಬಾಲನಟಿಯಾಗಿ ಯಶಸ್ಸು ಕಂಡ ಶ್ಯಾಮಿಲಿಗೆ ನಾಯಕಿಯಾಗಿ ನಟಿಸಿದ ಈ ಚಿತ್ರ ಅಷ್ಟೇನೂ ಯಶಸ್ಸು ಕಾಣಲಿಲ್ಲ. ಆದರೆ ಈ ಚಿತ್ರದ ನಟನೆಗಾಗಿ ಪ್ರಶಸ್ತಿಯನ್ನು ಪಡೆದುಕೊಂಡರು. ಅದಾದ ಮೇಲೆ 2015ರಲ್ಲಿ ಮಲಯಾಳಂ ಸಿನಿಮಾ ಒಂದರಲ್ಲಿ ನಟಿಸಿದರೂ ಆ ಚಿತ್ರ ಸೋಲು ಅನುಭವಿಸಿತು. ನಂತರ ತಮಿಳಿನಲ್ಲಿ ವೀರ ಶಿವಾಜಿ ಸಿನಿಮಾದಲ್ಲಿ ನಟಿಸಿದರು. ಈ ಚಿತ್ರ ಕೂಡ ಕೈ ಹಿಡಿಲಿಲ್ಲ. ನಂತರ ಆಕೆ ಬಹು ನಿರೀಕ್ಷೆ ಇಟ್ಟುಕೊಂಡಿದ್ದ ಸಿನಿಮಾ ಎಂದರೆ ಅಮ್ಮಮ್ಮ ಗಾರಿಲು. ಈ ಸಿನಿಮಾ ಕೂಡ ಸೋಲು ಅನುಭವಿಸಿತು. ಇದು ಶ್ಯಾಮಿಲಿ ನಾಯಕಿ ನಟಿಯಾಗಿ ನಟಿಸಿದ ಕೊನೆಯ ಚಿತ್ರವಾಯಿತು. ಈ 4 ಚಿತ್ರಗಳಲ್ಲಿ ನಾಯಕಿಯಾಗಿ ನಟಿಸಿದ್ರೂ ಯಾವೊಂದು ಚಿತ್ರವೂ ಕೂಡ ಯಶಸ್ಸು ಕಾಣದೆ ಶ್ಯಾಮಿಲಿ ನಾಯಕಿಯಾಗಿ ಮಿಂಚಲು ಸಾಧ್ಯವಾಗಲಿಲ್ಲ.
ಇದರ ಮಧ್ಯೆ ಶ್ಯಾಮಿಲಿಯವರು ಕನ್ನಡದ ಚಿತ್ರಗಳ ಆಫರ್ಗಳನ್ನು ನಿರಾಕರಿಸಿದ್ದಾರೆ ಎನ್ನುವ ಸುದ್ದಿ ಕೂಡ ಚರ್ಚೆಗೆ ಗ್ರಾಸವಾಗಿತ್ತು. ಇನ್ನು ಈಕೆ ಬಾಲನಟಿಯಾಗಿ ಸುಮಾರು 50ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದರೂ ನಾಯಕಿಯಾಗಿ ಬರೀ 4 ಚಿತ್ರಗಳಿಗೆ ಸೀಮಿತವಾಗಿ ಬಿಟ್ಟರು. ನಂತರ ಈಕೆಗೆ ಯಾವುದೇ ಅವಕಾಶಗಳು ಕೂಡ ಬಂದಿರಲಿಲ್ಲ. ಕಾರಣವೆಂದರೆ ಈಕೆಗೆ ತನ್ನೊಳಗೆ ಒಂದು ಅಹಂ ಇತ್ತು. ತಾನೊಬ್ಬ ಒಂದು ಕಾಲದ ಶ್ರೇಷ್ಠ ಬಾಲನಟಿ, ನಾನು ಯಾವುದೇ ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಿದರೂ ಅದು ಯಶಸ್ಸು ಕಾಣುವುದು ನಿಶ್ಚಿತ ಅನ್ನುವ ಭಾವನೆ ಇತ್ತು. ತನ್ನ ಅಕ್ಕ ಶಾಲಿನಿಯ ಗಂಡ ತಮಿಳಿನ ಸೂಪರ್ ಸ್ಟಾರ್ ನಟ ಅಜಿತ್ ಎನ್ನುವ ಅಹಂಕಾರ ಕೂಡ ಇತ್ತು. ಅಲ್ಲದೆ ನಾಯಕಿಯಾಗಿ ಅಭಿನಯಿಸಿದ ಚಿತ್ರದ ಶೂಟಿಂಗ್ ಸಮಯದಲ್ಲೂ ಕೂಡ ಬಹಳ ಕಿರಿಕ್ ಮಾಡುತ್ತಾ ಇದ್ರಂತೆ. ಸಮಯಕ್ಕೆ ಸರಿಯಾಗಿ ಶೂಟಿಂಗ್ಗೆ ಬರದೆ ಖ್ಯಾತಿ ತೆಗೆದಿದ್ರಂತೆ. ನಿರ್ಮಾಪಕ ನಿರ್ದೇಶಕರ ಜೊತೆ ಕಿರಿಕ್ ತಾನು ಹೇಳಿದ್ದೇ ಆಗಬೇಕು ಅನ್ನೋ ಮನೋಭಾವನೆ ಕೂಡ ಹೊಂದಿದ್ರಂತೆ ಶ್ಯಾಮಿಲಿ. ನಿರ್ದೇಶಕರು ಅಭಿನಯದ ಬಗ್ಗೆ ಹೇಳಿಕೊಟ್ರು ತಗಾದೆ ತೆಗೆತಿದ್ರಂತೆ. ತಾನು ಚಿಕ್ಕಂದಿನಿಂದಲೇ ನಟನೆ ಮಾಡಿಕೊಂಡು ಬಂದಿದ್ದವಳು ಅನ್ನೋ ಮಾತು ಕೂಡ ಆಡ್ತಿದ್ರಂತೆ. ನಿರ್ಮಾಪಕರು ನಿರ್ದೇಶಕರು ಸಿನಿಮಾದ ನಾಯಕಿಯ ಪಾತ್ರಕ್ಕೆ ಕೇಳಿಕೊಂಡು ಬಂದಾಗ ಸರಿಯಾಗಿ ರೆಸ್ಪಾನ್ಸ್ ಕೂಡ ಮಾಡ್ತಾ ಇರಲಿಲ್ವಂತೆ. ತಾನು ಹೇಳಿದ್ದೇ ಆಗಬೇಕು ಮತ್ತು ಚಿತ್ರತಂಡದೊಂದಿಗೆ ಹೊಂದಾಣಿಕೆಯನ್ನೇ ಮಾಡಿಕೊಳ್ತಾ ಇರಲಿಲ್ಲ ಶ್ಯಾಮಿಲಿ. ಇದೆಲ್ಲದರ ಫಲಶ್ರುತಿಯಿಂದಾಗಿ ಅವಕಾಶಗಳೇ ಇಲ್ಲದಂತಾಯಿತು. ಆದ್ದರಿಂದ ಕೇವಲ 4 ಚಿತ್ರಗಳಿಗೆ ಮಾತ್ರ ಶ್ಯಾಮಿಲಿ ನಾಯಕಿಯಾಗಿ ಮೀಸಲಾಗಿ ಬಿಟ್ಟರು. ಈ ಎಲ್ಲ ಕಿರಿಕ್ಗಳು ಬೇಬಿ ಶ್ಯಾಮಿಲಿಗೆ ನಾಯಕಿಯಾಗಿ ಮಿಂಚದಿರಲು ದೊಡ್ಡ ಹೊಡೆತ ನೀಡಿತು. ಈ ಎಲ್ಲ ವಿಷಯಗಳು ಅಂದಿನ ದಿನಪತ್ರಿಕೆಗಳಲ್ಲಿ ಪ್ರಕಟಗೊಂಡಿದ್ದವು. ಒಬ್ಬರಿಗೆ ಯಶಸ್ಸು ಅಹಂಕಾರ ಬಂದಾಗ ಯಾವ ರೀತಿ ಮನುಷ್ಯನನ್ನು ಬದಲಾಯಿಸುತ್ತೆ ಅನ್ನುವುದಕ್ಕೆ ಬೇಬಿ ಶ್ಯಾಮಿಲಿ ಒಂದು ಉತ್ತಮ ಉದಾಹರಣೆಯಾಗಿ ಉಳಿಯುತ್ತಾರೆ.